ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಬರನಾಶ್ರಮ ನಿಜ ನಿಜ ಧರ್ಮ ನಿರತ ಬೇದ ಪಥಲೋಗ ಚಲಹಿ ಸದಾ ಪಾವಹಿ ಸುಖಹಿ ನಹಿ ಭಯ ಶೋಕ ನ ರೋಗ दैहिक दैविक भौतिक तापा राम राज नहीं काहू ही व्यापा सब नर करही परस्पर प्रीति चलहि स्वधर्म निरत श्रुति नीति चारिवु चरण धर्म जग माही पूरी रहा सपनेहु अघ नाही राम भगति रत नर अरु नारी सकल परम गति के अधिकारी अल्प मृत्यु नहीं कवनियु पीरा सब सुंदर सब बिरुज शरीरा नहीं दरिद्र कोमु दुखी न दीना नहीं कोमु अबुध न लक्षण हीना सब निर्दंभ धर्म रत पुनि नर अरु नारी चतुर सब गुनी सब गुणज्ञ पंडित सब ज्ञानी सब कृतज्ञ नहीं कपट सयानी. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮ ಗುಹನನ್ನು ಕೂಡ ಕರೆದು ಸತ್ಕಾರ ಮಾಡಿ, ನೀನು ನನಗೆ ಗೆಳೆಯ ಆಗಿದ್ರೂ ಕೂಡ ಭರತನ ಹಾಗೆ ನೀನು ನನ್ನ ತಮ್ಮ, ಸೊ ಅದಕ್ಕೆ ಅವಾಗವಾಗ ನೀನು ಅಯೋಧ್ಯೆಗೆ ಬಂದು ಹೋಗ್ತಾ ಇರು ಅಂತ ಎಲ್ಲ ಹೇಳಿ ಬೀಳ್ಕೊಡ್ತಾನೆ. ಅವನು ತುಂಬ ಸಂತೋಷದಿಂದ ವಾಪಸ್ ಹೋಗಿ ತನ್ನವರಿಗೆಲ್ಲ ಆ ಪ್ರಭುವಿನ ಸ್ವಭಾವವನ್ನು ವರ್ಣನೆ ಮಾಡಿ ಹೇಳ್ತಾನೆ. ಈ ಲೀಲಾಚರಿತವನ್ನು ನೋಡಿದಂತಹ ಅಯೋಧ್ಯ ನಿವಾಸಿಗಳೆಲ್ಲರೂ ಕೂಡ ಸರ್ವ ಸುಖಗಳ ರಾಶಿಯಾದಂತಹ ಶ್ರೀರಾಮಚಂದ್ರ ಧನ್ಯ ಅಂತ ಉದ್ಗಾರವನ್ನು ಮಾಡ್ತಾರೆ. ರಾಮ ಸಿಂಹಾಸನದ ಮೇಲೆ ಕೂತ್ಕೊಂಡ್ಮೇಲೆ ತ್ರಿಭುವನಗಳು ಕೂಡ ಸಂತೋಷ ಪಟ್ಕೊಳ್ಳುತ್ತೆ. ಆಮೇಲೆ ಶೋಕ ಸಂತಾಪ ಇದೆಲ್ಲ ಹೋಗ್ಬಿಡುತ್ತೆ. ಭೇದ ಭಾವಗಳಿರೋದಿಲ್ಲ, ದ್ವೇಷ ವೈಷಮ್ಯಗಳು ಯಾವುದೂ ಇರೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಈಗ ರಾಮ ರಾಜ್ಯ ಅನ್ನೋದನ್ನ ನಾವು ಕೇಳಿರ್ತೀವಿ, ರಾಮ ರಾಜ್ಯದ ಹಾಗಿರ್ಬೇಕಪ್ಪ ಅಂತಂದ್ಬಿಟ್ಟಲ್ವಾ. ಆ ರಾಮರಾಜ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತುಳಸಿದಾಸರು ವರ್ಣನೆ ಮಾಡ್ತಾರೆ, ಅದನ್ನ ಕೇಳೋಣ. ರಾಮರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಕೂಡ ತಮ್ಮ ತಮ್ಮ ವರ್ಣಾಶ್ರಮ ನಿಯಮಗಳನ್ನ, ಈಗ ಭಗವಂತನೇ ಹಾಕ್ಕೊಟ್ಟಿರುವಂಥದ್ದು ಇದೆಲ್ಲ ನಿಯಮಗಳು, ವರ್ಣಾಶ್ರಮದವರು ಹೇಗಿರಬೇಕು ಅಂತ. ಅವರವರು ಯಾವ ವರ್ಣದಲ್ಲಿದ್ದಾರೆ, ಯಾವ ಆಶ್ರಮದಲ್ಲಿದ್ದಾರೋ ಅದಕ್ಕೇನು ನಿಯಮಗಳಿದೆಯೋ ಅದನ್ನು ಅನುಸರಣೆ ಮಾಡಿಕೊಂಡು ಧರ್ಮ ತತ್ಪರರಾಗಿದ್ರು, ಅಂದರೆ ಧರ್ಮದಿಂದ ನಡ್ಕೊಳ್ತಾ ಇದ್ರು. ಸದಾ ವೇದ ಮಾರ್ಗಗಾಮಿಗಳಾಗಿ, ಅಂದರೆ ವೇದಗಳಲ್ಲಿ ಏನು ಹೇಳಿದಾರೋ ಅದನ್ನೆಲ್ಲ ಅವರು ಫಾಲೋ ಮಾಡಿಕೊಂಡು ಸುಖವಾಗಿದ್ದಾರೆ. ಅವರಿಗೆಲ್ಲ ಶುಭವಾಗಲಿ. ಅವರಿಗೆ ಭಯ ಅನ್ನೋದಾಗ್ಲಿ, ರೋಗ ಅನ್ನೋದಾಗ್ಲಿ, ಶೋಕ ಅನ್ನೋದಾಗ್ಲಿ ಗೊತ್ತೇ ಇರಲಿಲ್ಲ. ಆದರೆ ಈಗ ನಮಗೆ ಮೂರು ಇದೆ. ಭಯ ಯಾವಾಗೂ ಕಾಡ್ತಾ ಇರುತ್ತೆ. ಯಾವ ರೀತಿ ಭಯ ಆದರೂ ಆಗಿರ್ಬೋದು. ನೋಡಿ, ಈಗ ನಮಗೆ ಎಲ್ಲಿ ಸಾವು ಬಂದ್ಬಿಡುತ್ತೋ, ಎಲ್ಲಿ ನನಗೆ ವಯಸ್ಸಾಗ್ಬಿಡುತ್ತೋ, ಎಲ್ಲಿ ರೋಗ ಬಂದ್ಬಿಡುತ್ತೋ, ಬೇರೆಯವರು ಭಯನೂ ಇರುತ್ತೆ. ಅವರು ಎಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೋ, ಕಳ್ತನ ಎಲ್ಲ ಆಗ್ಬಿಡುತ್ತೋ, ಆಮೇಲೆ ರೋಗ ಎಲ್ಲಿ ಬಂದ್ಬಿಡುತ್ತೋ, ಇದು ಮತ್ತು ಶೋಕ ಅನ್ನೋದು ಇರೋದಿಲ್ಲ. ಯಾವುದು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಮಗೆ ಕ್ಷಣ ಕ್ಷಣಕ್ಕೂ ಅದರ ಅನುಭವ ಆಗ್ತಾ ಇರುತ್ತೆ ಅಲ್ವಾ. ಶ್ರೀರಾಮನ ರಾಜ್ಯ ಪಾಲನೆಯಲ್ಲಿ ಯಾರಿಗೂ ಕೂಡ ದೈಹಿಕವಾಗಿರ್ಬೋದು, ದೈವಿಕ ಆದರೂ ಆಗಿರ್ಬೋದು, ಭೌತಿಕವಾಗಿ ಆದರೂ ಆಗಿರ್ಬೋದು ತಾಪತ್ರಯಗಳು ಅನ್ನೋದು ಬಾಧಿಸ್ತಾ ಇರಲಿಲ್ಲ. ಅಂದರೆ ಮೂರು ರೀತಿಯ ತಾಪತ್ರಯಗಳು ಈಗ ನಮಗೆಲ್ಲರಿಗೂ ಕೂಡ ಈ ತಾಪತ್ರಯಗಳು ತಪ್ಪಿದ್ದಲ್ಲ. ಯಾವುದು? ಈಗ ಕೆಲವರಿಗೆ ದೈವಿಕವಾಗಿ ಏನೂ ಇಲ್ಲ ಅಂತಂದ್ರು ದೈಹಿಕವಾಗಿ ಅವರಿಗೆ ತಾಪತ್ರಯಗಳಿರುತ್ತೆ, ಇಲ್ಲ ಭೌತಿಕವಾಗಾದರೂ ಇರುತ್ತೆ. ಕೆಲವರಿಗೆ ದೈಹಿಕವಾಗಿ ಆರೋಗ್ಯವಾಗಿದ್ದರೂ ಕೂಡ ಬೇರೆ ರೀತಿ ಭೌತಿಕವಾಗಿ ಅಥವಾ ದೈವಿಕವಾಗಿರುತ್ತೆ. ಇನ್ನೂ ಕೆಲವರಿಗೆ ಭೌತಿಕವಾಗಿ ಅವರು ಎಲ್ಲ ರೀತಿಯಲ್ಲೂ ಸೌಖ್ಯವಾಗಿದ್ದರೂ ಕೂಡ ದೈಹಿಕವಾಗಿ ಅವ್ರಿಗೆ ಅನಾರೋಗ್ಯನೋ ಇಲ್ಲ ಯಾವುದಾದ್ರೂ ಒಂದು ದೈವಿಕವಾಗಿ ಏನಾದರೂ ಒಂದು ಪ್ರಾಬ್ಲಮ್ಗಳು ಇರುತ್ತೆ. ಈ ರೀತಿ ಯಾವುದರಲ್ಲಾದರೂ ಒಂದರಲ್ಲಿ ನರಳುತ್ತಾ ಇರ್ತಾನೆ. ಆದರೆ ಶ್ರೀರಾಮನ ರಾಜ್ಯಪಾಲನೆಯಲ್ಲಿ ಈ ತಾಪತ್ರಯಗಳು ಅನ್ನೋದೇ ಅವರಿಗೆ ಬಾಧಿಸ್ತಾ ಇರಲಿಲ್ಲ. ಜನರೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಪ್ರೀತಿಯಿಂದ, ಅನುರಾಗದಿಂದ ವೇದಗಳಲ್ಲಿ ಏನು ಹೇಳಿದಾರೋ ಆ ರೀತಿಯ ಒಂದು ನೀತಿ ಮಾರ್ಗದಲ್ಲಿ ತತ್ಪರರಾಗಿ ತಮ್ಮ ತಮ್ಮ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರು. ಧರ್ಮ 4 ಪಾದಗಳಿಂದ ಪರಿಪೂರ್ಣವಾಗಿ ಸಂಚಾರ ಮಾಡ್ತಿತ್ತು. ಈಗ ಕಲಿಯುಗದಲ್ಲಿ ಒಂದೇ ಒಂದು ಪಾದದ ಮೇಲೆ ನಿಂತಿರುತ್ತೆ ಧರ್ಮ ಅಂತ ಹೇಳ್ತಾರೆ. ಆದರೆ ನೋಡಿ, ರಾಮರಾಜ್ಯದಲ್ಲಿ ಸತ್ಯ, ಶೌಚ, ದಯೆ ಮತ್ತು ದಾನ ಈ 4 ಕೂಡ ಆ ಧರ್ಮದ 4 ಪಾದಗಳ ಹಾಗೆ. ಸತ್ಯವನ್ನ ಎಲ್ಲರೂ ಹೇಳ್ತಿದ್ರು. ಶೌಚ ಅಂತಂದರೆ ಕ್ಲೀನ್ಲಿನೆಸ್ ಅಂತ ಹೇಳ್ತೀವಲ್ವ, ಅದು
ಅಂದರೆ ಆಂತರಿಕವಾಗಿ ಬಾಹಿರಂಗವಾಗಿ ಎರಡರಿಂದನೂ ಕ್ಲೀನಾಗಿ ಇರ್ತಿದ್ರು. ಮತ್ತು ದಯೆ ಅನ್ನೋದಿತ್ತು ಅವರಲ್ಲಿ, ದಾನ ಮಾಡುವಂಥದ್ದು ಗುಣ ಇತ್ತು. ಈಗ ಸತ್ಯ ಮುಂಚೆನೇ ಇಲ್ಲ, ಸುಳ್ಳೇ ಜಾಸ್ತಿ ಹೇಳೋದು ನಾವು. ಶೌಚ ಅಂತಂದರೆ ಹೊರಗಡೆಯಿಂದ ಒಳಗಡೆಯಿಂದ ನಾವು ಕ್ಲೀನಾಗಿ ಇಲ್ಲವೇ ಇಲ್ಲ. ದಯೆ ದಾನ ಅನ್ನೋದಂತೂ ಮೊದಲೇ ಇಲ್ಲ. ಸೊ ಅದಕ್ಕೋಸ್ಕರನೇ ಈ ಒಂದು ಕಲಿಯುಗದಲ್ಲಿ ಒಂದೇ ಒಂದು ಪಾದದ ಮೇಲೆ ನಿಂತಿರುತ್ತೆ ಅಂತ ಹೇಳ್ತಾರೆ. ಆದರೆ ಯಾವಾಗ ರಾಮ ರಾಜ್ಯಭಾರವನ್ನು ಮಾಡ್ತಾ ಇದ್ನೋ ಆ 4 ಪಾದಗಳಿಂದ ಪರಿಪೂರ್ಣವಾಗಿ ಸಂಚಾರ ಮಾಡ್ತಿತ್ತು ಧರ್ಮ ಅನ್ನೋದು. ಕನಸಲ್ಲೂ ಕೂಡ ಎಲ್ಲೂ ಕೂಡ ಪಾಪ ಅನ್ನೋದೇ ಇರಲಿಲ್ಲ. ಸ್ತ್ರೀ ಪುರುಷರು ರಾಮ ಭಕ್ತಿ ಪರಾಯಣರಾಗಿದ್ದು ರಾಮನ ಅನುಗ್ರಹದಿಂದ ಅಯೋಧ್ಯಾವಾಸಿಗಳೆಲ್ಲರೂ ಕೂಡ ಪರಮ ಗತಿಗೆ ಅಧಿಕಾರಿಗಳಾಗಿದ್ರು. ಅಂದರೆ ಅವರಿಗೆ ಮೋಕ್ಷ ಅನ್ನೋದು ಸಿಗೋದಕ್ಕೆ ಅವರು ಎಲ್ಲ ಅಧಿಕಾರವನ್ನು ಪಡೆದಿರುವಂಥವ್ರು. ಪ್ರಜೆಗಳಲ್ಲಿ ಯಾರೂ ಅಕಾಲ ಮೃತ್ಯುವಿಗೆ ತುತ್ತಾಗ್ತಾ ಇರಲಿಲ್ಲ. ಅಂತಂದರೆ ನಮ್ಮ ಆಯಸ್ಸು ಇನ್ನೂ ಇರುತ್ತೆ, ಆದರೆ ವಯಸ್ಸಿಗೆ ಮುಂಚೆನೇ ಅಥವಾ ಆ ಪರಿಧಿಗೆ ಮುಂಚೆನೇ ಅವರಿಗೆ ಸಾವು ಅನ್ನೋದು ಆಗ್ತಾ ಇರಲಿಲ್ಲ. ಈಗ ಆಕ್ಸಿಡೆಂಟ್ ಸಡನ್ನಾಗಿ ಸಾಯ್ತಾರೆ ನೋಡಿ, ಅದೆಲ್ಲ ಅಕಾಲ ಮೃತ್ಯು ಅಂತ ಹೇಳ್ತಾರೆ. ವಯಸ್ಸಾಗಿ ಸತ್ತರೆ ಅದು ಕರೆಕ್ಟು ಸಾವು ಅಂತ. ಅದು ಅರ್ಧಂಬರ್ಧದಲ್ಲಿ ಮಧ್ಯ ಒಂದು ವಯಸ್ಸನ್ನಲ್ಲಿ ಸತ್ತರೆ ಅದನ್ನು ಅಕಾಲ ಮೃತ್ಯು ಅಂತ ಹೇಳ್ತಾರೆ. ಆ ರೀತಿ ಯಾರೂ ಸಾಯ್ತಾ ಇರಲಿಲ್ಲ. ಯಾರಿಗೂ ಕೂಡ ಯಾವುದೇ ರೀತಿಯ ಬಾಧೆಗಳಿರಲಿಲ್ಲ. ಎಲ್ಲರೂ ಸುಂದರರಾಗಿದ್ದರು, ನಿರೋಗಿಗಳಾಗಿ ದೃಢಕಾಯರಾಗಿದ್ದರು. ರಾಮರಾಜ್ಯದಲ್ಲಿ ದರಿದ್ರರು, ದೀನರು, ದುಃಖಿಗಳು, ಮೂರ್ಖರು, ಶುಭ ಲಕ್ಷಣಹೀನರು ಅಂದರೆ ಒಳ್ಳೆಯ ಲಕ್ಷಣ ಇಲ್ಲದೆ ಇರುವಂಥವ್ರು ಯಾರೂ ಇರಲಿಲ್ಲ. ಎಲ್ಲರೂ ದಂಭರಹಿತರಾಗಿದ್ದರು. ಅಂದರೆ ತಮ್ಮಲ್ಲಿ ಒಂದು ಅಹಂಕಾರ, ನಾನೇ ಗ್ರೇಟ್ ಅನ್ನೋ ಒಂದು ರೀತಿ ಇರುತ್ತಲ್ಲ, ಅದು ಯಾವುದೂ ಇರಲಿಲ್ಲ. ಎಲ್ಲರೂ ಕೂಡ ಧರ್ಮಪರಾಯಣರಾಗಿದ್ದರು, ಪುಣ್ಯಾತ್ಮರಾಗಿದ್ದರು. ಸ್ತ್ರೀ ಪುರುಷರೆಲ್ಲರೂ ಕೂಡ ನೀತಿ ನಿಪುಣರಾಗಿದ್ರು ಮತ್ತು ಗುಣವಂತರು ಕೂಡ ಆಗಿದ್ರು. ಎಲ್ಲರೂ ಗುಣಗಳನ್ನು ಗೌರವ ಮಾಡುವಂಥವ್ರೆ. ಅಂದರೆ ಗುಣಗಳು ಅಂತಂದ್ರೇ ಗೌರವ ಕೊಡುವಂಥವ್ರು ಪಂಡಿತರಾಗಿದ್ರು, ಜ್ಞಾನಿಗಳು, ಕೃತಜ್ಞರೇ ಆಗಿದ್ರು. ಕಪಟ, ಕೈತವ ಇಂಥದ್ದು ಯಾರಲ್ಲೂ ಇರಲಿಲ್ಲ. ಅದಕ್ಕೆ ಹೇಳೋದು ರಾಮರಾಜ್ಯವಾಗಬೇಕು ಅಂತ. ಯಾಕೆ ಅಂದರೆ ರಾಮರಾಜ್ಯದಲ್ಲಿ ಎಲ್ಲ ಸದ್ಗುಣಗಳೇ ಇರುತ್ತೆ. ಆವಾಗ ಒಳ್ಳೆಯದೇ ನಡೆಯುತ್ತೆ ಹೊರತು ಕೆಟ್ಟದ್ದು ಅನ್ನೋದು ಇರೋದೇ ಇಲ್ಲ. ಅದಕ್ಕೋಸ್ಕರನೇ ನಾವು ಎಲ್ಲ ಒಳ್ಳೆಯ ಗುಣಗಳಿಂದ ತುಂಬಿರುವಂತಹ ರಾಜ್ಯವನ್ನು ಪಡಿಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತಲ್ವಾ. ಅದಕ್ಕೆ ನಮ್ಮ ರಾಜ್ಯ ರಾಮರಾಜ್ಯವಾಗಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಸೊ ರಾಮರಾಜ್ಯದಲ್ಲಿ ಹೇಗಿರುತ್ತೆ, ಜನಗಳ ಒಂದು ಗುಣಗಳು ಹೇಗಿರುತ್ತೆ ಅನ್ನೋದೆಲ್ಲ ನಮಗೆ ಗೊತ್ತಾಯ್ತಲ್ವಾ. ಸೊ ಅಲ್ಲಿ ಯಾರೂ ರೋಗಿಗಳಾಗಿರೋದಿಲ್ಲ, ಎಲ್ಲರೂ ಧರ್ಮವನ್ನು ಫಾಲೋ ಮಾಡುವಂಥವ್ರೆ. ಆಮೇಲೆ ಎಲ್ಲರೂ ಕೂಡ ಧರ್ಮ ಪರಾಯಣರಾಗಿದ್ದರು, ಪುಣ್ಯಾತ್ಮರೇ ಆಗಿದ್ದರು. ಮತ್ತು ಅವರೆಲ್ಲ ಮೋಕ್ಷಕ್ಕೆ ಅಧಿಕಾರಿಗಳಾಗಿರಬೇಕು. ಅಂದರೆ ಅವರಲ್ಲಿ ಎಷ್ಟು ಒಳ್ಳೆಯ ಗುಣಗಳು ಇರುತ್ತೆ ಅನ್ನೋದನ್ನು ತಿಳ್ಕೊಬೇಕು ನಾವು. ಅಲ್ಲಿ ಕಪಟ ಅನ್ನೋದು, ಮೋಸ, ವಂಚನೆ ಯಾವ ಗುಣಗಳು ಇರಲಿಲ್ಲ ಅನ್ನೋದು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.